ನಾಳೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕಿರುವಂತ ನಟ ವಿಜಯ್ ಅವರಿಗೆ ಮುಂದಕ್ಕಿರುವಂತ ಸವಾಲುಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಅವರು ಎದುರಿಸಬಹುದಾದಂಥ ಸವಾಲುಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ನಾನು ಸುರೇಶ್ ಅವರನ್ನ ಒಂದು ಪ್ರಶ್ನೆಯನ್ನ ಕೇಳಿ ಆ ನಂತರ ಬೇರೆ ಅತಿಥಿಗಳನ್ನ ಕೂಡ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸುರೇಶ್ ಅವರೇ, ಒಂದು ಈ ಎಲ್ಲಾ ಭರವಸೆಗಳನ್ನ ಈಡೇರಿಸದೆ ಬೇರೆ ವಿಧಿ ಇಲ್ಲ, ಈಡೇರಿಸಲೇಬೇಕು. ಯಾಕಂತಂದ್ರೆ ಕ್ರೆಡಿಬಿಲಿಟಿ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜಕೀಯವಾಗಿ ಇದನ್ನ ಈಡೇರಿಸಿದ ನಂತರವೂ ಅಭಿವೃದ್ಧಿಗೆ ದುಡ್ಡು ಉಳಿಯುತ್ತಾ? ತಮಿಳುನಾಡಿನ ಆರ್ಥಿಕತೆಯನ್ನು ಗಮನಿಸಿದ್ರೆ ಇವತ್ತಿನ ಪರಿಸ್ಥಿತಿಗೆ ಮೇನ್ಲಿ ಏನಾಗುತ್ತೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಇಂಪ್ಯಾಕ್ಟ್ ಆಗಬಾರ್ದು. ಯಾಕಂದ್ರೆ ನಾವು ಎಷ್ಟೋ ಮ್ಯಾಕ್ಸಿಮಮ್ ಸ್ಟೇಟ್ಸ್ ಅಲ್ಲಿ ನೋಡಿದೀವಿ, ಇಲ್ಲಿ ಏನಾಗುತ್ತೆ, ಫ್ರೀ ಬೀಸ್ ಅಥವಾ ಈ ಕಮಿಟ್ಮೆಂಟ್ ಕಾಸ್ಟ್ ನ ಇನ್ಕರ್ ಮಾಡ್ತಾ ಹೋದಾಗ ಕ್ಯಾಪಿಟಲ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಏನೈತೆ, ಕ್ಯಾಪಿಟಲ್ ಕಾಸ್ಟ್ ಏನಾಗುತ್ತೆ ಅದು ಸ್ಟೇಟ್ಗೆ ರಿಡ್ಯೂಸ್ ಆಗ್ತಾ ಹೋಗುತ್ತೆ. ಅದರಿಂದ ಈ ಲಾಂಗ್ ಟರ್ಮ್ ಡೆವಲಪ್ಮೆಂಟ್ ಏನೈತೆ ಅದಕ್ಕೆ ಇಂಪ್ಯಾಕ್ಟ್ ಆಗಬಾರ್ದು. ಇವತ್ತಿನ ಪರಿಸ್ಥಿತಿಗೆ ನಾವು ಸ್ಟೇಟ್ ನ ಬಜೆಟ್ಗೆ ಡೆಫಿಸಿಟ್ ಪೊಸಿಷನ್ ನ ಹೇಗೆ ರಿವರ್ಸಲ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋದು ಒಂದು ವಿಚಾರನ ವಿಜಯ್ ಸರ್ಕಾರ ನೋಡ್ಬೇಕು. ಇವತ್ತಿಗೆ ಬಜೆಟ್ 60,000 ಕೋಟಿ ಬಡ್ಡಿ ಕಟ್ಟಬೇಕಿದೆ. ಹೌದು, 60,000 crores ಬಡ್ಡಿ. ಸೊ ಈಗ ಅದು ಎಲ್ಲಾ ಸ್ಟೇಟ್ಸ್ ಅಲ್ಲೂ ನಾವು ನೋಡ್ತಾ ಇರೋ ವಿಚಾರ. ಈಗ ಪ್ರಶಾಂತ್ ಹೇಳಿದ್ರೆ ಇದೇನು ನಾವು ಕಾಂಗ್ರೆಸ್ ಸ್ಟೇಟ್, ಬಿಜೆಪಿ ಸ್ಟೇಟ್ ಅಥವಾ ಬೇರೆ ಸ್ಟೇಟ್ ಅಂತ ನಾವು ಹೇಳ್ತಾ ಇಲ್ಲ. ಇದು ಯಾರ್ಯಾರು ಫ್ರೀ ಬಿ ಕಮಿಟ್ಮೆಂಟ್ ಕಾಸ್ಟ್ ಕೊಟ್ಟಿದ್ದಾರೆ ಅದು ಎಲ್ಲದಕ್ಕೂ ಒಂದು ಬರ್ಡನ್ ಆಗಿ ಬರ್ತಾ ಇರುವಂತ ವಿಚಾರ. ಬಟ್ ಇಲ್ಲಿ ನಾವು ಕೊಡ್ತಿರೋ ಕಮಿಟ್ಮೆಂಟ್ ಕಾಸ್ಟ್ 1.25 ಲಕ್ಷ ಕೋಟಿಗೆ ನಮ್ಮ ಕ್ಯಾಪಿಟಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಏನಿದೆ ಅದು ಒಂದು ಹಂತದಲ್ಲಿ ಎಲ್ಲಿ ಇಂಪ್ಯಾಕ್ಟ್ ಆಗದೆ ಇರುವಂತ ವಿಚಾರನ ಬಜೆಟ್ ಅಲ್ಲಿ ಅಲೋಕೇಶನ್ ಮಾಡಬೇಕು. ಅದ್ರಲ್ಲಿ ರೆವಿನ್ಯೂ ಕಲೆಕ್ಷನ್ ಏನಿದೆ ಅದ್ ನೋಡ್ಬೇಕು. ಒಂದು. ಎರಡನೇದು 75% ಲೋಕಲ್ ಎಂಪ್ಲಾಯ್ಮೆಂಟ್ ಗೆ ರಿಸರ್ವೇಶನ್ ಕೊಡಬೇಕು ಅಂತ ಹೇಳೋ ವಿಚಾರದಲ್ಲಿ ನೋಡಿದ್ರೆ ನಿಮ್ಗೆ 75% ರಿಸರ್ವೇಶನ್ ಅಂತ ಲೋಕಲ್ ಎಂಪ್ಲಾಯ್ಮೆಂಟ್ ಗೆ ಹೇಳಿದಾಗ ಅದು ಬೇರೆ ರೀತಿಯಲ್ಲಿ ಈ MNC ಕಂಪನೀಸ್ಗೆ ಯಾವ ರೀತಿಯಾದ್ರೂ ಇಂಪ್ಯಾಕ್ಟ್ ಆಗುತ್ತಾ, ಅದೇನಾದ್ರು ಬೇರೆ ಸ್ಟೇಟಿಗೆ ಮೂವ್ ಆಗ್ಬೇಕು ಅನ್ನೋ ವಿಚಾರ ಬರ್ತದ. ಅದರಿಂದಾಗಿ ನಮಗೆ ಏನಾದ್ರು ರೆವಿನ್ಯೂ ಇಂಪ್ಯಾಕ್ಟ್ ಆಗುವಂತ ಪರಿಸ್ಥಿತಿ ಬರುತ್ತಾ? ನೋ ಡೌಟ್ ತಮಿಳ್ನಾಡು ಇಸ್ ಒನ್ ಆಫ್ ದ ಬೆಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟೇಟ್. ಅದ್ರಲ್ಲಿ ಯಾವುದೇ ರೀತಿಯದು ಬೇರೆ ಎರಡನೇ ಪ್ರಶ್ನೆನೇ ಇಲ್ಲ. ಅದ್ರಲ್ಲಿ ನಾವು ಇಂಪ್ಯಾಕ್ಟ್ ಮಾಡೋದು ಮಾತಾಡೋಂತ ವಿಚಾರನೇ ಇಲ್ಲ. ಈಗ ನಾವು ಒಂದು ಹಂತದಲ್ಲಿ ನೋಡ್ಬೇಕಂದ್ರೆ ಕರ್ನಾಟಕ ಅಂತ ಒಂದು ಅವರ ಟೋಟಲ್ ಪ್ರಾಡಕ್ಟ್ ಇದು 2,29,000 ಕೋಟಿ. ಅವ್ರು ಹೇಳಿದ ಮಾತನ್ನ ಹಿಲರಿ ಕ್ಲಿಂಟನ್ ಆಗಿ ಬಂದಾಗ ಸರ್, ನಾವು ಈಗ ಕರ್ನಾಟಕ ಅಂತ ಮಾತಾಡಿದಾಗ ನಾವು ಬಿಗಿನ್ ಆಗೋದು ಬೆಂಗಳೂರಲ್ಲಿ, ಎಂಡ್ ಆಗೋದು ಬೆಂಗಳೂರಲ್ಲಿ. ಯಾವುದೇ ಒಂದು ಎಕನಾಮಿಕ್ ಪಾಯಿಂಟ್ ಆಫ್ ಅದೇ ನಾವು ಗುಜರಾತ್ ಆಗ್ಲಿ ತಮಿಳ್ನಾಡು ಆಗ್ಲಿ ಆ ಒಂದು ಸ್ಟೇಟ್ ಅಲ್ಲಿ ನೋಡಿದಾಗ ಒಂದು ಮಲ್ಟಿಪಲ್ ಲೊಕೇಶನ್ಸ್ ವೈಸ್ ಇಂಡಸ್ಟ್ರಿ ಡೆವಲಪ್ ಆಗಿದೆ. ನೀವು ಕೊಯಂಬತ್ತೂರ್ ಹೇಳ್ಬೋದು, ಸೇಲಂ ಹೇಳ್ಬೋದು, ತಿರುಪೂರ್ ಹೇಳ್ಬೋದು, ಅದ ರೀತಿ ಈರೋಡ್ ಹೇಳ್ಬೋದು. ಅದರಲ್ಲಿ ಏನಾಗುತ್ತೆ, ನಮಗೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಇದೆ. ನಾವು ಅದನ್ನ ಒಪ್ಕೋಬೇಕು, ತಗೋಬೇಕು. ನೀವು ಹೇಳಿದಾಗೆ ಈಗ ಆಲ್ರೆಡಿ 5ನೇ ಸ್ಥಾನದಲ್ಲಿ GST ಕಲೆಕ್ಷನ್ ಬಂದಿದೆ ಅಂತ. ಬಟ್ ಬೇಸಿಕಲಿ ನೀವು ಲಾಂಗ್ ಟರ್ಮ್ ವಿಷನ್ ಅಲ್ಲಿ ನೋಡ್ತಾ ಇದ್ರೆ ಮೋರ್ ಆರ್ ಲೆಸ್ ತಮಿಳ್ನಾಡು, ಕರ್ನಾಟಕ ಮೋರ್ ಆರ್ ಲೆಸ್ 1 to 1 ಹಿಂದೆ ಮುಂದೆ ಹೋಗ್ತಾ ಇದೀವಿ ನಾವು. ಹೌದು, ಆಯ್ತಾ. ಈಗ ಪ್ರಾಮಿನೆಂಟ್ಲಿ ನೀವು ಮಹಾರಾಷ್ಟ್ರ ನಂಬರ್ 1 ಅಂತ ನೋಡಿದ್ರೆ ಐದರ್ ಗುಜರಾತ್ 2 ಬರುತ್ತೆ, ಕರ್ನಾಟಕ 3 ಬರುತ್ತೆ, ಇಲ್ಲ ಗುಜರಾತ್ 3 ಬರುತ್ತೆ, ಕರ್ನಾಟಕ 2 ಬರುತ್ತೆ, ತಮಿಳ್ನಾಡು ಅದ್ರ ಹಿಂದೆ ಮುಂದೆನೆ ಇದೆ. ಹಾಗಾದ್ರೆ ರೆವಿನ್ಯೂ ಕಲೆಕ್ಷನ್ ಇದೆ, ಇಲ್ಲ ಅಂತಲ್ಲ. ಆದ್ರೆ ಆ ರೆವಿನ್ಯೂನ ಬೂಸ್ಟ್ ಮಾಡೋದಕ್ಕೆ ಏನು ಅವರು ಮತ್ತೊಂದು ಇಂಡಸ್ಟ್ರಿಗೆ ಏನು ಆಪ್ಷನ್ಸ್ ಕೊಡ್ತಾರೆ ಅದರ ಮೇಲೆನೆ ನಮ್ಗೆ ಅಂತ ಬಂದಿರೋದು. ಒಂದು. ಎರಡನೇ ವಿಚಾರ ನಾವ್ ಹೇಳ್ಬೇಕಾಗಿರೋದು, ಎರಡನೇ ವಿಚಾರ ಏನಿದೆ ಅಂದ್ರೆ ಇಲ್ಲಿ ನಾವು ನೋಡ್ಬೇಕಾದ್ರೆ ಈಗ ಕನ್ಸಂಪ್ಷನ್ ಡೆವಲಪ್ ಆಗೇ ಆಗತ್ತೆ. ರಕ್ಷಿತ್, ಕೇಳಿಸ್ತಿದ್ಯಾ? ಕನ್ಸಂಪ್ಷನ್ ಈಗ ಏನು ಫ್ರೀ ಬೀಸ್ ಅಥವಾ ಏನು ಇವರು ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದಾಗ ಅಲ್ಲಿ ಕನ್ಸಂಪ್ಷನ್ ಸಹ ಡೆವಲಪ್ ಆಗುತ್ತೆ. ಆ ಕನ್ಸಂಪ್ಷನ್ ಮೂಲತಃ ಎಲ್ಲೋಗುತ್ತೆ, ಜನ ದುಡ್ಡನ್ನ ಜೋಬಲ್ಲಿ ಇಟ್ಕೊಂಡೇ ಇರಲ್ಲ, ಅದನ್ನೆಲ್ಲರೂ ಒಂದು ಸ್ಪೆಂಡ್ ಮಾಡಬೇಕು. ಸೊ FMCG ಇಂಡಸ್ಟ್ರಿ, FMCG ಸೆಕ್ಟರ್, ಈ ನಮ್ಮ ಕನ್ಸ್ಯೂಮರ್ ಬೇಸ್ಡ್ ಡ್ಯೂರಬಲ್ ಪ್ರಾಡಕ್ಟ್ಸ್ ಏನಿದೆ ಆ ಇಂಡಸ್ಟ್ರಿನೂ ಸಹ ನಮ್ಗಲ್ಲಿ ಇಂಪ್ಯಾಕ್ಟ್ ಆಗಿ ಡೆವಲಪ್ಮೆಂಟ್ ಅಥವಾ ರೆವೆನ್ಯೂ ಕಲೆಕ್ಷನ್ ಗೆ ಭರವಸೆಯನ್ನ ಈಡೇರಿಸೋದು ಅಸಾಧ್ಯವಲ್ಲ, ಆದ್ರೆ ಮ್ಯಾನೇಜ್ ಮಾಡೋದ್ರಲ್ಲಿ ಜಾಣತನ ಇರಬೇಕು ಅನ್ನೋದು ಸುರೇಶ್ ಅವರ ಮಾತು ಇರಬೇಕು. ಸರ್, ನಾನು ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ. ಜನಪ್ರಿಯತೆ ಓಟ್ ಆಗಿ ಕನ್ವರ್ಟ್ ಆಗಿದೆ, ಆದ್ರೆ ಜನಪ್ರಿಯತೆ ಆಡಳಿತವಾಗಿ ಉತ್ತಮ ಆಡಳಿತವಾಗಿ ಕನ್ವರ್ಟ್ ಆಗೋದಕ್ಕೆ ದೊಡ್ಡ ಸವಾಲುಗಳಿದ್ದಾವೆ. ಇದು ಪ್ರತಿಯೊಬ್ಬ ಹೊಸದಾಗಿ ವ್ಯವಸ್ಥೆ ಒಳಗಡೆ ಬರ್ತಕ್ಕಂಥ ನಾಯಕನಾಗಿ ರೂಪುಗೊಂಡದ್ದ ವ್ಯಕ್ತಿಗೆ ಕೇಳ್ತಕ್ಕಂಥ ಪ್ರಶ್ನೆಗಳು. ನೀವೀಗ ಟೆಕ್ನಿಕಲಾಗಿ ಎಷ್ಟೇ ಚರ್ಚೆಗಳನ್ನು ಮಾಡಿ ಅಷ್ಟು ಸಹ ನಮ್ಮ ಮಹೇಶ್ ಅವರಂತರೂ ಕರ್ನಾಟಕ ಮತ್ತು ಈಗ ತಮಿಳುನಾಡಿನ ಬಗ್ಗೆ ಸಾಲದ ಬಗ್ಗೆ ಅವ್ರು ಹೇಳ್ತಾರೆ. ಯಾಕ್ರಿ ಮಹಾರಾಷ್ಟ್ರ, ಮಧ್ಯಪ್ರದೇಶ, ಹರಿಯಾಣ, ಬಿಹಾರ್
ದಿಲ್ಲಿಯಲ್ಲಿ ನೀವೆಲ್ಲ ಕೊಟ್ರಲ್ಲ ವೆಲ್ಫೇರ್ ಫ್ರೀ ಬೀಸ್ ವಿರೋಧ ಮಾಡ್ತಾ ಮಾಡ್ತಾ ಇವ್ರು ಕೂಡ ಪ್ರವೇಶಿಸಿದ್ರಲ್ಲ, ಅಲ್ಲಿ ಈ ಅಂಕಿ ಸಂಖ್ಯೆಗಳನ್ನು ನೀವು ಮಾತಾಡಲ್ಲ. ಕಾಂಗ್ರೆಸ್ನವರು ಬೇರೆ ರಾಜ್ಯದಲ್ಲಿ ಬೇರೆ ಮಾತಾಡ್ತಾರೆ, ಇಲ್ಲಿ ಇಲ್ಲ ನಾವು ಗ್ಯಾರಂಟಿ ಕೊಟ್ವಿ ಅಂತ ಹೇಳ್ತಾರೆ. ನೋಡಿ, ಎರಡು ಎಸ್ಟಾಬ್ಲಿಷ್ಡ್ ರಾಷ್ಟ್ರೀಯ ಪಕ್ಷಗಳು ಅಪ್ರಿಹೆನ್ಷನ್ಸನ್ನು ಕೇಳ್ತಾ ಇರ್ಬೋದು. ಪ್ರತಿಯೊಬ್ಬ ಹೊಸ ವ್ಯಕ್ತಿಗೂ ಯಾರ್ಯಾರು ವ್ಯವಸ್ಥೆ ಒಳಗಡೆ ಬರ್ತಾರೆ ಅವ್ರಿಗೆ ಈ ಪ್ರಶ್ನೆಗಳನ್ನು ಕೇಳಲಾಗತ್ತೆ. ಬಟ್ ನನಗಿರ್ತಕ್ಕಂಥ ಖುಷಿ ಇಲ್ಲ, ಈ ರೀತಿ ವ್ಯವಸ್ಥೆಯ ಒಳಗಡೆ ಆಗಾಗ ಹೊಸ ನೀರು ಪ್ರವೇಶ ಆಗ್ತಾ ಇರಬೇಕು. ಆಗ ಪ್ರಜಾಪ್ರಭುತ್ವ ಜೀವಂತವಾಗಿ ಉಳಿತದೆ. ಅದರ ಲಕ್ಷಣ ನನಗನ್ಸುತ್ತೆ. ಏನು ವಿಜಯ್, ಈಗ ಸ್ಟಾಲಿನ್ ಏನು ಭಯಂಕರ ಎಕ್ಸ್ಪರ್ಟ್ ಇದ್ರ? ಮ್ಯಾನೇಜ್ ಮಾಡಲಿಲ್ವಾ 5 ವರ್ಷ ಚೆನ್ನಾಗಿ? GDP ಗ್ರೋತ್ ಅವರ ಕಾಲದಲ್ಲಿ ಚೆನ್ನಾಗಿರಲಿಲ್ವಾ? ಅವರೇನು ಫ್ರೀ ಬೀಸ್ಗಳನ್ನು ಕೊಡ್ತಾ ಇರಲಿಲ್ವಾ? ನರೇಂದ್ರ ಮೋದಿನಿ 2001ರಲ್ಲಿ ಹೋದಾಗ ಒಂದು ಚುನಾವಣೆಯನ್ನು ಎದುರಿಸಲಿಲ್ಲ ಅವರು. ಇವತ್ತು ಈಸ್ ಒನ್ ಆಫ್ ದ ಬೆಸ್ಟ್ ಅಡ್ಮಿನಿಸ್ಟ್ರೇಟರ್ ಅಂತ ಹೆಸರು ತಗೊಳ್ಳಿಲ್ವಾ? ವಿಜಯ್ಗೂ ಕೂಡ ಸಾಧ್ಯ ಇದೆ. ನೋಡಿ, ರಾಜ ಪ್ರತಿಯೊಂದನ್ನು ಬಲ್ಲವಾಗಿರ್ಬೇಕು ಅಂತಿರಲ್ಲ. ಆತನಿಗೆ ಒಳ್ಳೆ ಅಡ್ವೈಸರ್ಸ್ ಇರಬೇಕು, ನಿರ್ಣಯ ತೆಗೆದುಕೊಳ್ಳುವಂಥ ಸಾಮರ್ಥ್ಯ ಇರಬೇಕು, ಪ್ರಾಮಾಣಿಕನಾಗಿರಬೇಕು ನಿರ್ಣಯ ತೆಗೆದುಕೊಳ್ಳುವಾಗ. ನನಗನ್ಸುತ್ತೆ ಜನ ವಿಜಯ್ ಮೇಲೆ ಒಂದು ವಿಶ್ವಾಸ ಇಟ್ಟು ಅಧಿಕಾರವನ್ನು ಕೊಟ್ಟಿದ್ದಾರೆ. ಆ ಅಧಿಕಾರವನ್ನು ಅವ್ರಿಗೊಂದು ನನಗನ್ಸುತ್ತೆ ಫಿಲ್ಮ್ ಸ್ಟಾರ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಹನ್ಮೂನ್ ಪೀರಿಯಡ್ ಅವ್ರಿಗೆ ಸಿಗತ್ತೆ. ಬರೀ ಈಗ ಪಾಪ್ಯುಲಾರಿಟಿ ಮೇಲೆ ಅವರು ಅಧಿಕಾರಕ್ಕೆ ಬಂದಿದ್ದಾರೆ. ಬರೀ ಪಾಪ್ಯುಲಾರಿಟಿ ನಡೆಯಲ್ಲ, ಬರೀ ಪಾಪ್ಯುಲಾರಿಟಿಯನ್ನು ಪಕ್ಕಕ್ಕಿಟ್ಟು ಅಧಿಕಾರವನ್ನು ಈಗ ನೀವೇನು ಎಕನಾಮಿಕ್ ಪಾಯಿಂಟ್ ಆಫ್ ವ್ಯೂ ಹೇಳ್ತೀರ, ಹಾಗೆ ನಡೆಸ್ತೀನಿ, ಸಾಧ್ಯ ಆಗಲ್ಲ. ಗುಡ್ ಎಕನಾಮಿಕ್ಸ್ ಇಸ್ ಬ್ಯಾಡ್ ಪಾಲಿಟಿಕ್ಸ್, ಬ್ಯಾಡ್ ಎಕನಾಮಿಕ್ಸ್ ಇಸ್ ಅ ಗುಡ್ ಪಾಲಿಟಿಕ್ಸ್ ಅಂತ ಮಾತಿದೆ. ನನಗನ್ಸುತ್ತೆ ತಮಿಳ್ನಾಡಿಗೆ ಬೇಕಾಗಿರ್ತಕ್ಕಂಥದ್ದು ಮಿಡಲ್ ಗ್ರೌಂಡ್, ಮಿಡಲ್ ಪಾತ್. ಈಗೇನು DMK AIADMKಗಳ ಅತಿರೇಕಗಳನ್ನು ನಾವು ನೋಡ್ತಾ ಇದ್ವಿ, ಅಲ್ಲಿಂದ ಕೆಳಗಿಳಿದು ಬಂದು ಒಂದು ಮಿಡಲ್ ಪಾತ್ನಲ್ಲಿ ಆಡಳಿತ ವ್ಯವಸ್ಥೆ ಚೆನ್ನಾಗಿದೆ. ಇದೇನು ಬಿಹಾರದ ಥರ ಬಂಗಾಳದ ಥರ ಹದಗೆಟ್ಟು ಹೋಗಿಲ್ಲ. DMK AIADMK ಇದ್ದಾಗಲೂ ಕೂಡ ಅಡ್ಮಿನಿಸ್ಟ್ರೇಷನ್ ಇಸ್ ಗುಡ್. ಪಶ್ಚಿಮ ಬಂಗಾಳ ತರ ಆಗಲಿಲ್ಲ ಸಮಸ್ಯೆ. ಕಾಂಗ್ರೆಸ್ ಅವ್ರ ಮಾತು ಕೇಳ್ಕೊಂಡು ಕನ್ಫ್ರಂಟೇಷನ್ ಸೆಂಟ್ರಲ್ ಜೊತೆ ನೋಡಿ, ಕನ್ಫ್ರಂಟೇಷನ್ ಮಾಡ್ಲಿಲ್ಲ ಅಂದ್ರೂ ವಿಜಯ್ಗೆ ತಮಿಳು ಐಡೆಂಟಿಟಿ ಪಾಲಿಟಿಕ್ಸ್ ಮಾಡ್ಲಿಲ್ಲ ಅಂದ್ರೂ ಕಷ್ಟ ಇದೆ. ಅದು ಆಗಬಾರ್ದು ಅಂತ ಹೇಳ್ತಾ ಇರೋದು ಪ್ರಶಾಂತ್. ಎರಡೂ ಕಷ್ಟ ಇದೆ. ಇಡೀ ಕಾಂಗ್ರೆಸ್ ಅವ್ರ ಮೆಚ್ಚಿಸೋಕ್ ಸಲುವಾಗಿ ಹಂಗಂತ ಬಿಜೆಪಿ ಜೊತೆ ಹೋಗಕ್ಕಾಗತ್ತಾ? ಬಿಜೆಪಿ ಅಲ್ಲ, ಇಡೀ ಮಹೇಶ್ ಅವರೇ, ನಿಮ್ ಜೊತೆ ಬಂದವರು ಒಳ್ಳೆಯವರು, ನಿಮ್ ಜೊತೆ ಬಂದವರು ಚಾಣಾಕ್ಷರು, ನಿಮ್ಮನ್ನ ವಿರೋಧಿಸಿದವರು ಸರಿ ಇಲ್ಲ ಅನ್ನುವಂತ ಮನಸ್ಥಿತಿ. ಪ್ರತಿಯೊಂದು ನಿರ್ಧಾರವನ್ನ ಕೋರ್ಟ್ಗೆ ತೆಗೆದುಕೊಂಡು ಕ್ವಶ್ಚನ್ ಮಾಡಕ್ಕೆ ಈಗ ತಮಿಳುನಾಡು ನೋಡಿ, ತಮಿಳು ಕೇಂದ್ರಿತ ರಾಜಕಾರಣ ಮಾಡುತ್ತೆ, ತಮಿಳು ಕೇಂದ್ರಿತ ರಾಜಕಾರಣ ಮಾಡುತ್ತೆ, ದ್ರಾವಿಡ ಅಸ್ಮಿತೆಯ ರಾಜಕಾರಣ ಮಾಡುತ್ತೆ ತಮಿಳುನಾಡು. ತಮಿಳುನಾಡು ದ್ರಾವಿಡ ಅಸ್ಮಿತೆಯ ರಾಜಕಾರಣ ಮಾಡುತ್ತೆ, ತಮಿಳು ಕೇಂದ್ರಿತ ರಾಜಕಾರಣ ಮಾಡುತ್ತೆ. ನಾವು ಆಸ್ ಕಾಂಗ್ರೆಸ್ ಪಾರ್ಟಿ ಆಗಿ ನಾವು ಅವ್ರಿಗೆ ಆಲ್ಟರ್ನೇಟಿವ್ ಆಗಲಿಲ್ಲ. ನಾವು ಆ ದ್ರಾವಿಡ ಅಸ್ಮಿತೆಯನ್ನಾಗಲಿ ತಮಿಳು ಕೇಂದ್ರಿತ ರಾಜಕಾರಣವನ್ನ ಅಳವಡಿಸ್ಕೊಳ್ಳಕ್ಕಾಗಿಲ್ಲ, ಬಿಜೆಪಿ ಕೈನಲ್ಲೂ ಆಗಿಲ್ಲ. ಆದರೆ ಬಿಜೆಪಿ ಏನ್ ಮಾಡ್ತಾ ಇದೆ, ಥ್ರೂ AIADMK ಅಲ್ಲಿ ಹಿಂದಿ ದಬ್ಬಾಳಿಕೆ ಕಲಿಲೇಬೇಕು ಒಂದು ಒತ್ತಾಯ, ಸಂಸ್ಕೃತವನ್ನ ಹಿಂದಿ ಭಾಷಾ ಸಭಾ ಆರಂಭ ಆಗಿದ್ದೆ ನಿಮ್ ಕಾಲದಲ್ಲಿ ತಮಿಳ್ನಾಡಲ್ಲಿ ನಿಮ್ಮನ್ನೇ ವಿರೋಧಿಸಿ ಅಲ್ಲಿ ಹೋರಾಟಗಳಾಗಿದ್ದು. ಈಗ ಯಾರಿಗೆ ಹೇಳ್ತಾ ಇದ್ದೀರಿ? ಭಾಷಾ ಸೂತ್ರಕ್ಕೆ ಎಲ್ಲಾ ಸಮಯದಲ್ಲೂ ಗೌರವ ಕೊಟ್ಟಿದ್ದೀವಿ ನಾವು ಕಾಂಗ್ರೆಸ್ ಅವರು, ತಮಿಳುನಾಡಲ್ಲೂ ಕೂಡ. ನಾನು ಅದಕ್ಕೆ ಏನ್ ಹೇಳ್ತೀನಿ ಅಂದ್ರೆ, ಆಗಿನ ಕಾಲದಲ್ಲಿ ಹಿಂದಿ ಭಾಷೆ ಎಲ್ಲರನ್ನೂ ಒಟ್ಟುಗೂಡಿಸುವ ಭಾಷೆ ಅಂತ ಒಂದು ಕಲ್ಪನೆ ಇತ್ತು, ಅದ್ರ ಅಗತ್ಯ ಇಲ್ಲ. ಅದನ್ನು ಬಿತ್ತಿದವರೇ ನೀವು, ಬಿತ್ತಿದವರೇ ನೀವು. ಕಾಂಗ್ರೆಸ್ ಶುರು ಮಾಡಿದ್ದು ಹಿಂದಿ ಎಲ್ಲರನ್ನೂ ಒಟ್ಟುಗೂಡಿಸುವ ಭಾಷೆ ಅಂತ ಅನ್ಕೊಂಡಿತ್ತು, ಅದಕ್ಕೆ ಅಗತ್ಯ ಇಲ್ಲ. ಅದು ಭಾಷಾ ಸೂತ್ರ ಅಗತ್ಯ ಇದೆ. ಈ RSS ಈಗ TVK ಬಗ್ಗೆ ಮಾತಾಡುವಾಗ ನೀವೇನು ಜಗಳ ಮಾಡೋ ತರ ಆಗಿದೆ, ವಿಚಿತ್ರ ಅನ್ಸುತ್ತೆ. ದಕ್ಷಿಣ ಭಾರತಕ್ಕೆ ಆರ್ಥಿಕ ಅನ್ಯಾಯ ಮಾಡ್ತಾರೆ, ಅದ್ರ ಬಗ್ಗೆ ಮಾತಾಡ್ಲಿ. ಧೈರ್ಯ ಇದ್ರೆ ಆರ್ಥಿಕತೆ ಬಗ್ಗೆ ಮಾತಾಡ್ಲಿ. ಕರ್ನಾಟಕಕ್ಕೆ ಎಷ್ಟು ಅನ್ಯಾಯ ಮಾಡ್ತಾವ್ರೆ, ತಮಿಳುನಾಡಿಗೆ ಅನ್ಯಾಯ ಮಾಡ್ತಾರೆ ಅಂತ ಯಾವ ಸರ್ಕಾರ ಇದ್ರೆ ಪರವಾಗಿಲ್ಲ. ಈವನ್ ಯಡಿಯೂರಪ್ಪ ಇದ್ದಾಗ್ಲೂ ಕಣ್ಣೀರ್ ಹಾಕ್ಸಿದ್ರು. ಮಹೇಶ್ ಅವರೇ, ಇಲ್ಲಿ ತಮಿಳುನಾಡಲ್ಲಿ ಒಂದು ಬದಲಾವಣೆ ಆಯ್ತು. ಒಂದ್ ನಿಮಿಷ ಸರ್, ಬದಲಾವಣೆಯನ್ನ ಕಾಂಗ್ರೆಸ್ ಒಪ್ಪಿಕೊಂಡಿದೆ ಮತ್ತು ಸ್ವಾಗತಿಸಿದೆ. ನಿಮ್ಗೆ ಅದರಲ್ಲೂ ಅಸಹನೆ ಕಾಣಿಸ್ತಾ ಇದೆ. ಅದರಲ್ಲೂ ಅಸಹನೆ ಕಾಣಿಸ್ತಾ ಶುರುವಾಗಿದೆ. ಸ್ವತಃ ಪ್ರಧಾನಮಂತ್ರಿಗಳು ಇದಕ್ಕೆ ಶುಭಾಶಯವನ್ನ ಕೋರಿರ್ತಕ್ಕಂಥದ್ದು, ನಾವು ಅಪೇಕ್ಷೆ ಮಾಡ್ತಿರ್ತಕ್ಕಂಥದ್ದು ವಿಜಯ್ ಅವರಿಂದ ಏನಂತಂದ್ರೆ, ನೀವು ಈ ನಕಾರಾತ್ಮಕವಾದಂತ ರಾಜಕಾರಣವನ್ನ ಬಿಟ್ಟು ದೇಶದ ಒಟ್ಟು ಬೆಳವಣಿಗೆಗೆ ಉತ್ತಮವಾದಂತಹ ಭ್ರಷ್ಟಾಚಾರ ಇಲ್ದಿರ್ತಕ್ಕಂಥ ಒಂದು ಉತ್ತಮವಾದಂತಹ ಆಡಳಿತವನ್ನ ಮಾಡಿ, ಅದು ಬಿಟ್ಟರೆ ಇನ್ನೇನಿಲ್ಲ. ದೇಶಕ್ಕೆ ಏನೆಲ್ಲ ಇದೆ ನೀವು ನಿರೀಕ್ಷೆ ಮಾಡಿ.
ಅಪೇಕ್ಷೆ ಅಂತ ಸೆನ್ಸ್ ಅವರು ನಿಮ್ ಕೈ ಕೆಳಗಡೆ ಇದ್ದಾರೆ ಅಂತ ಆಗುತ್ತೆ. ಏನಿಲ್ಲ, ಯಾಕೆ ಅಪೇಕ್ಷೆ ಮಾಡಬೇಡಿ, ನೀವು ನಿರೀಕ್ಷೆ ಮಾಡಿ. ಇಲ್ಲಿ ಯಾಕೆ ಅಪೇಕ್ಷೆ ಮಾಡಬಾರ್ದು? ಈಗ ಹೊಸ ಲೀಡರು ಉತ್ಪತ್ತಿ ಆಗಿದ್ದಾರೆ ಸ್ವಯಂಭೂವಾಗಿ. ಹೊಸ ಮಗು ಹುಟ್ಟಿದೆ, ಅದಕ್ಕೆ ತೊಟ್ಲು ತೂಗಬೇಕು, ಹಾಲು ಕುಡಿಸ್ಬೇಕು, ಸ್ಟ್ರೆಂತ್ ಕೊಡಿ. ಇಷ್ಟು ವರ್ಷಗಳ ಕಾಲ ಬಿಜೆಪಿ ಎಷ್ಟು ಸ್ಟ್ರಾಂಗ್ ಪಕ್ಷ, ಎಷ್ಟು ದೊಡ್ಡ ಪಕ್ಷ ಇತಿಹಾಸ ಇದೆ, ಅದೇ ರೀತಿ ಕಾಂಗ್ರೆಸ್ದು ಎಷ್ಟು ದೊಡ್ಡ ಪಕ್ಷ, ಎಷ್ಟು ಇತಿಹಾಸ ಇದೆ. ಇವೆರಡು ಮಾಡದೆ ಇತಿಹಾಸನ ಈಗ ವಿಜಯ್ ಮಾಡಿದ್ದಾರೆ. ಅದಕ್ಕೆ ಇಬ್ಬರೂ ಸೇರಿ ಸೆಂಟ್ರಲಿಂದನೂ ಸರಿ ಸ್ಟೇಟಿಂದನೂ ಸರಿ ಜೊತೆಯಲ್ಲಿದ್ದು ಸಹಕಾರ ಕೊಡಿ, ಸ್ಟ್ರೆಂತ್ ಕೊಡಿ. ಅವಾಗ ಅವ್ರಿಗೆ ಬೆಳವಣಿಗೆ ಜಾಸ್ತಿ ಆಗುತ್ತೆ. ಸ್ಟ್ರೆಂತ್ ಕೊಡ್ಲೇಬೇಕು. ಈಗ ಆ ವಾತಾವರಣ ಅದನ್ನ ಬಿಟ್ಬಿಟ್ಟು ಕಾಲಿನ ಕೆಲಸ ಮಾಡೋದು, ಮೊಳಕೆಯಲ್ಲೇ ಕೀಳೋ ಕೆಲಸ, ಅದನ್ನ ಯಾವ ಪಾರ್ಟಿನೂ ಮಾಡಬಾರ್ದು. ಯಾವ ಪಾರ್ಟಿ ಮಾಡಿದ್ರು ಅದನ್ನ ಅನುಭವಿಸ್ತಾರೆ. ನಟರಾಜ್ ಗೌಡ್ರೆ, ಒಂದು ಡಿಎಂಕೆ ಬಗ್ಗೆ, ಡಿಎಂಕೆ ವಿಶ್ವಾಸ ದ್ರೋಹಿಗಳು ಅಂತ ಕರೆದು ಬಿಟ್ರು ನಿಮ್ಮನ್ನ. ಈಗ ನಿಮ್ ನಡವಳಿಕೆನೂ ಹಂಗೆ ಇದೆಯಲ್ಲ ತಮಿಳ್ನಾಡಲ್ಲಿ. ನೋಡಿ, ಕೇರಳದಲ್ಲಿ ನಾವು ಕೆಲವು ಸಲ ಇಂಡಿಯಾ ಮೈತ್ರಿಕೂಟ ಇದೆಯಲ್ಲ, ಇಂಡಿಯಾ ಮೈತ್ರಿಕೂಟ ಅಂತ ಒಂದು ಅಲಯನ್ಸ್ ಮಾಡಿಕೊಂಡಾಗ ಕೆಲವು ಪರಸ್ಪರ ವಿರೋಧ ಇರತಕ್ಕಂಥ ಪಕ್ಷಗಳು ಕೂಡ ಒಳಗಿದ್ದಾವೆ. ಈಗ TMC ಇಂಡಿಯಾ ಮೈತ್ರಿಕೂಟದಲ್ಲಿ ಇದ್ರೂ ಕೂಡ ನಾವಿಲ್ಲಿ ಎಗೆನೆಸ್ಟ್ ಇದ್ವಿ. ಆಮ್ ಆದ್ಮಿ ಪಾರ್ಟಿ ಮೈತ್ರಿಕೂಟ ಇದ್ರೂ ಕೂಡ ನಾವು ಎಗೆನೆಸ್ಟ್ ಇದ್ವಿ. ಇಲ್ಲಿ ಒಂದು ವಿಕಲ್ಪ ಏನಂದ್ರೆ ಸೆಕ್ಯುಲರ್ ವೋಟ್ಸ್ ಬಂದಿದೆ, ಸೆಕ್ಯುಲರ್ ಸರ್ಕಾರ ಬರಬೇಕಿದೆ, ಅದಕ್ಕಾಗಿ ನಮ್ಮ ಅಗತ್ಯ ಇದೆ ಅಂತ ಪರಿಗಣಿಸಿದಾಗ DMK ಕೂಡ ಮನವರಿಕೆ ಇಲ್ಲ, DMK ಅವ್ರು ಸಪೋರ್ಟ್ ಕೊಟ್ಟರೆ ನಾವು ಇಲ್ಲ ಅಂತ ಹೇಳ್ತಿಲ್ಲ. ನಾವು ಬಾಹ್ಯವಾಗಿ ಸಪೋರ್ಟ್ ಕೊಟ್ಟರು ಕೂಡ ಸಂತೋಷ ಪಡ್ತಾ ಇದ್ರೊಳಗೆ ನಮ್ಗೇನು ಸರ್ಕಾರದಲ್ಲಿ ಭಾಗಿಯಾಗಬೇಕು, ಸರ್ಕಾರದಲ್ಲಿ ಅಧಿಕಾರ ತಗೋಬೇಕಂತ ಏನಿಲ್ಲ. ಒಂದು ಬಾಹ್ಯ ಸಪೋರ್ಟ್ ಕೊಟ್ಟರು ಕೂಡ ಆಗ್ತಿತ್ತು, ಆದ್ರೆ ಸಾಧ್ಯ ಆಗೋದಿಲ್ಲ ಅಂತ ಅಂದಾಗ ಒಂದು ಬೇರೆ ವಿಕಲ್ಪ ಇಲ್ದಾಗ ನಾವು ಅವ್ರಿಗೂ ಮನವರಿಕೆ ಮಾಡ್ಕೊಳ್ಳೋ ಪ್ರಯತ್ನವನ್ನ ನಮ್ಮ ನಾಯಕರುಗಳು ಮಾಡಿದ್ದಾರೆ. ಯಾಕಂದ್ರೆ ಮನವರಿಕೆ ಡಿಎಂಕೆ ಮನವರಿಕೆ ಹೆಂಗ್ ಮಾಡ್ತೀವಿ ನಾವು? ಎದ್ದು ಹೋಗ್ತೀವಿ. ಇಲ್ಲ ಇಲ್ಲ ಕೇಳಿ, ಆಗೋದಿಲ್ಲ ಅಂತಂದ್ರೆ ವಿಜಯ್ ಅವ್ರ ನಟರಾಜ್ ಗೌಡ ಇಂಡಿಯಾ ಮೈತ್ರಿಕೂಟ ಅಂತ ಬಂದಾಗ, ಇಂಡಿಯಾ ಬ್ಲಾಕ್ ಅಂತ ಬಂದಾಗ ನಾವು DMK ಇಸ್ ಪಾರ್ಟ್ ಆಫ್ ಇಂಡಿಯಾ ಬ್ಲಾಕ್, ಅದರೊಳಗೆ ಯಾವುದೇ ರೀತಿಯ ಸಂಶಯ ಇಲ್ಲ. ಕೇಳಿ, TVKಗೂ ಕೂಡ ಮುಂದೆ ಆಪ್ಷನ್ಗಳು ಬರ್ತವೆ. ಓಪನ್ ಇದೆ. ಪೊಲಿಟಿಕಲ್ ಪಾರ್ಟಿ, ಸೆಕ್ಯುಲರ್ ಪೊಲಿಟಿಕಲ್ ಪಾರ್ಟಿ, ಎರಡು ಇಂಡಿಯಾ ಒಕ್ಕೂಟದ ಭಾಗ. ಅದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಅದನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ಬೇಕಿದೆ. ಕ್ಲಾರಿಟಿ ಬೇಕಲ್ವಾ? ಕ್ಲಾರಿಟಿ ಬೇಕು, ನಮಗೂ ಬೇಕು, ಕರೆಕ್ಟ್. ಅದು ಚರ್ಚೆ ಆಗ್ಬೇಕಿದೆ, ನಮಗೆ ಕ್ಲಾರಿಟಿ ಬೇಕಿದೆ. ಎರಡನ್ನೂ ತಗೊಳಕ್ ಸಾಧ್ಯನಾ? ಸೆಕ್ಯುಲರ್ ಈ ದೇಶದಲ್ಲಿ ಸೆಕ್ಯುಲರ್ ಈಗ ಯಾರಲ್ಲ ಒಂದಲ್ಲ ಒಂದು ಅವ್ರು ಚುನಾವಣೆಯಲ್ಲಿ ಗೆಲ್ತಾರೆ. 2029 ಅವರು ನಿಲ್ತಾರೆ. ಯಾವ ರೀತಿಯ ಪರಿಣಾಮ, ಎಷ್ಟು ಸೀಟ್ಗಳು ಬರ್ತವೆ ಯಾರಿಗೂ ಗೊತ್ತಿಲ್ಲ. ಅವರು ಯಾವ್ದಾರ ಒಂದು ಕಡೆ ಸರ್ಕಾರ ಮಾಡ್ಬೇಕಾದ್ರೆ ಯಾರೋ ಒಂದು ಕಡೆ ಬರಲೇಬೇಕಲ್ಲ, ವೈರುಧ್ಯ ಇದ್ರೂ ಕೂಡ ಬರಬೇಕಾಗ್ತದಲ್ಲ. ಸೊ ಆ ನಿಟ್ಟಿನಲ್ಲಿ ಆ ಟೈಮಲ್ಲಿ ಚರ್ಚೆಗಳನ್ನ ಮಾಡ್ತಾರೆ, ಸಂವಾದ ಮಾಡ್ತಾರೆ, ಮಾಡಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಆದರೆ ಇವತ್ತು TVKಗಾಗಲಿ ಅಥವಾ ತಮಿಳುನಾಡಿಗಾಗಲಿ ನಾವು ಅತಂತ್ರವಾಗಿ ಹಂಗೆ ಬಿಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾವ್ದಾದ್ರು ಸರ್ಕಾರ ಮಾಡಲೇಬೇಕಿದೆ. ಇದು ಬಹಳ ಚರ್ಚೆಯ ನಂತರ ತೀರ್ಮಾನವನ್ನು ಮಾಡಿದ್ದಾರೆ ನಮ್ಮ ಹೈಕಮಾಂಡು ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷ. ಒಳ್ಳೆ ನಿರ್ಧಾರ. TVKಗೂ ಒಂದು ಅವಕಾಶ ಬೇಕು, ಅವ್ರಿಗೂ ಪರ್ಫಾರ್ಮ್ ಮಾಡ್ಲಿಕ್ಕೆ ಒಂದು ಸಹಾಯ ಬೇಕು. ಪ್ರೀಪೋಲ್ ಯಾಕೆ ಅರ್ಥ ಆಗಲಿಲ್ಲ ನಿಮಗೆ? ಪ್ರೀಪೋಲ್ ಅಲ್ಲಿ ಸ್ಥಳೀಯ ಅದು ಡಿವೈಡ್ ಇತ್ತು, ಒಪಿನಿಯನ್ ಡಿವೈಡ್ ಇತ್ತು. TVKಗೆ ಜನ ಬೆಂಬಲ ಇದೆ, ಅಲ್ಲಿ ಮೈತ್ರಿ ಮಾಡ್ಕೊಳ್ಳಿ ಅಂತ ಬಹಳ ಸಲ ಹೇಳಿದ್ರು ಕೂಡ ಕೆಲವರು ಮೈತ್ರಿ ಮಾಡ್ಕೊಳ್ಳಿ, ಕೆಲವರು ಬೇಡ ಅಂತ ಹೇಳಿ ಒಪಿನಿಯನ್ ಡಿವೈಡ್ ಇತ್ತು. ಹಾಗಾಗಿ ಮಾಡ್ಬೇಕಾಗಲ್ಲ. ನಿಮ್ಗೆ ಅನ್ಸಲ್ವಾ ಇದೊಂದು ಐತಿಹಾಸಿಕ ಚಾನ್ಸ್ ಅನ್ನ ಕಳ್ಕೊಂಡ್ರಿ ನೀವು ತಮಿಳುನಾಡಿನಲ್ಲಿ? ಖಂಡಿತವಾಗಿ. ಈಗ ಜೊತೆಲಿ ಹೋಗಿದ್ರೆ ನಮ್ಗೆ ತುಂಬಾ ಜನ ಹೇಳ್ತಾ ಇರೋ ರಿಪೋರ್ಟ್ ಏನಂದ್ರೆ, ರಾಹುಲ್ ಗಾಂಧಿ ಅವ್ರ ಜೊತೆ ನಿಂತ್ಕೊಂಡು ಕ್ಯಾಂಪೇನ್ ಮಾಡಿದ್ರೆ 180, 190 ಬೇಕಾದ್ರೆ ಗೆಲ್ತ್ಕೊಬೋದಾಗಿತ್ತು. ಫುಲ್ ಮೆಜಾರಿಟಿ ಒನ್ ಸೈಡ್ ಸ್ವೀಪ್ ಆಗ್ತಾ ಇತ್ತು. ಆ ತರ ಬರ್ತಾ ಇತ್ತು. ಆದ್ರೆ ಆ ತರ ಸಾಧ್ಯ ಆಗಿಲ್ಲ. ನಾನು ಕೂಡ ಇದೇ ಚಾನಲ್ ಚರ್ಚೆ ಮಾಡಿದ್ದೀನಿ. ಅವ್ರು 10 ಮೇಲೆ ಗೆಲ್ಲಲ್ಲ, TVK 7-8% ಬರ್ಬೋದು ಓಟು. ನಮ್ಮ ಅನಿಸಿಕೆನ ಆ ರೀತಿನೇ ಇದ್ದಿದ್ದು. ಯಾಕಂದ್ರೆ ಜೆನ್ಜಿ ಬರ್ತದೆ, ಅವ್ರಿಗೆ ಅಭಿಮಾನಿಗಳು ಓಟ್ ಹಾಕ್ತಾರೆ, 7-8% ಓಟ್ ಬರ್ಬೋದು. ಯಾಕಂದ್ರೆ ಕಮಲ್ ಹಾಸನ್ ಗೆಲ್ಲಕ್ಕಾಗಿಲ್ಲ, ಚಿರಂಜೀವಿ ಗೆಲ್ಲಕ್ಕಾಗಿಲ್ಲ. ನೀವು ಯಾರ ಜೊತೆ ಕೈ ಜೋಡಿಸಿದ್ರೆ ಅವರೆಲ್ಲರೂ ಸೋತಂತ ಬದುಕ್ತು ಅಂತ ಅನ್ಸುತ್ತೆ ನನಗೆ. ಅಖಿಲೇಶ್ ಯಾದವ್ ಪರಿಸ್ಥಿತಿ ಏನಾಯ್ತು? ಈಗ ಅಖಿಲೇಶ್ ಯಾದವ್ ಈ ಪಾರ್ಲಿಮೆಂಟ್ ಚೆನ್ನಾಗಿ ಮಾಡಿದ್ದಾರೆ. TVK ನಿಮ್ ಜೊತೆ ಕೈ ಜೋಡಿಸಿದ್ರೆ ಪ್ರಾಬ್ಲಮ್ ಆಗೋದು. ಅಖಿಲೇಶ್ ಯಾದವ್ ಮುಖ್ಯಮಂತ್ರಿಗಳು ಆಗಿದ್ದಾರೆ. ಈಗ ಅಲ್ಲಿನ ದಕ್ಷಿಣ ಉತ್ತರ ಭಾರತದಲ್ಲಿ ಏನು ಕೋಮುವಾದದ ರಾಜಕಾರಣ ನಡೀತಾ ಇದೆ, ಪೊಲರೈಸ್ ನಡೀತಾ ಇದೆ, ಆ ದಕ್ಷಿಣ ಭಾರತದಲ್ಲಿ ಅದು ಸಾಧ್ಯ ಆಗಿಲ್ಲ, ಅದು ಆಗೋದು ಇಲ್ಲ. ಆದ್ರೆ ಅಲ್ಲೂ ಕೂಡ ಬದಲಾವಣೆ ಆಗ್ತದೆ. ಜನ ಬಯಸಿದ್ದಾರೆ, ಬದಲಾವಣೆ ಬಯಸಿದ್ದಾರೆ. ಕೋಮುವಾದಿಗಳು ಯಾವುದೇ ರೀತಿಯಾಗಿ ಯಾರು ನನಗೆ ಇವ್ರು ಪದೇ ನೆನೆ ವೇಣುಗೋಪಾಲ್ ಸ್ಟೇಟ್ಮೆಂಟ್ ನೋಡಿದೆ, ನಟರಾಜ್ ಗೌಡ್ರು ಮಾತು ನೋಡಿದೆ, ಸೆಕ್ಯುಲರ್ ಪಾರ್ಟಿ ಅಂತ. ಯಾವ್ದು ಸೆಕ್ಯುಲರ್ ಪಾರ್ಟಿ ಇವ್ರದ್ದು? ಇದೇ ಒಂದ್ ನಿಮಿಷ ಇರ್ರೆ, ನಿಮ್ಮ ಮಾತಾಡಿಲ್ಲ. 19 ಜನ ಅಸ್ಸಾಂನಲ್ಲಿ ಗೆದ್ದಿದ್ದಾರೆ, 18 ಜನ ಒಂದು ಸಮುದಾಯಕ್ಕೆ ಸೇರಿದಂಥವ್ರು. 100 ಜನ ಗೆದ್ದಿರ್ತಾರೆ. ಕೇರಳದ ಒಳಗಡೆ 63 ಜನ ಇದಕ್ಕೆ ಗೆದ್ದಿರ್ತಕ್ಕಂಥವ್ರು. ಇವರು ದೊಡ್ಡ ಬೊಬ್ಬೆ ಹಾಕ್ತಾರೆ, ಇವರು ಸೆಕ್ಯುಲರು ಅಂತೇಳಿ.
ಇವ್ರದಂತ ಈ ದೇಶದ ಒಳಗಡೆ ದುರಂತ ಅಂತಂದ್ರೆ ಈ ದೇಶದ ಅತ್ಯಂತ ಕೋಮುವಾದಿ ಮುಸ್ಲಿಂ ಲೀಗ್ ಬಿಟ್ರೆ ಕಾಂಗ್ರೆಸ್ ಇವತ್ತು ಮುಸ್ಲಿಂ ಲೀಗ್ ಅನ್ನ ನಾಚಿಸೋ ಅನ್ನೋ ರೀತಿ ಒಳಗಡೆ ಇವತ್ತು ಇಸ್ಲಾಮಿಕ್ ಬ್ರೇಕ್ ನಂತರ ನಾವು ಡಿಸ್ಕಸ್ ಮಾಡಬೇಕಾಗಿರೋದು ರಾಷ್ಟ್ರೀಯ ಪಕ್ಷಗಳಿಂದ ಸಮಾನ ಅಂತರ ಕಾಯ್ದುಕೊಳ್ಳೋದಕ್ಕೆ ವಿಜಯ್ಗೆ ಸಾಧ್ಯವಾಗುತ್ತಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.